ಈ ಬೇಕರಿನಲ್ಲಿ ತಗೊಂಡಾಗ ₹1 ಬಿಲ್ ಥರ ರೌಂಡ್ ಸಿಗುತ್ತಲ್ಲ, ಒಣ ಅಂಜೂರ. ಅಂಜೂರ ಅಲ್ಲ ಅನ್ಸುತ್ತೆ. ಈಗ ಅಂಜೂರನ್ನ ಡ್ರೈ ಮಾಡಿ ಮೈಸೂರಲ್ಲಿ ಒಂದಷ್ಟೇ ರೈತರೆಲ್ಲ ಬೆಳೆದು ಡ್ರೈ ಫ್ರೂಟ್ಗೆ ಮಾರ್ತಾ ಇದ್ದಾರೆ. ಕಮ್ಮಿ ಅಂದ್ರೂ ಎಲ್ಲನೂ ₹800ರಿಂದ ₹1000 kg ಇದೆ. ನಮ್ಮ ತೋಟದಲ್ಲೇ 2 ಗಿಡ ಇದೆ ಅಂಜೂರದ್ದು. ಅದೇನು ಒಂದೊಂದು ಗಿಡ ಒಂದು ವರ್ಷಕ್ಕೆ 100 kg ಮೇಲೆ ಹಣ್ಣು ಸಿಗುತ್ತೆ. ಹಸಿ ಹಣ್ಣು ನಾವು ಕಿತ್ಕೊಂಡು ತಿನ್ಬೋದು. ಅದನ್ನು ಡ್ರೈ ಮಾಡಬೇಕು ಅಂದರೆ ಕೆಲವು ಪ್ರೊಸೆಸಿಂಗ್ ಯೂನಿಟ್ಸ್ ಬೇಕು. ಚಾಮರಾಜನಗರದಲ್ಲಿ ಒಬ್ಬ ರೈತ ಈ ಕಷ್ಟಪಟ್ಟು ಎಲ್ಲ 40,000-50,000 ಡ್ರೈಯರ್ ಮಿಷಿನ್ ತರದೇನೆ ಒಂದು ಗ್ಲಾಸ್ ಹಾಸ್ಬಿಟ್ಟು ಕೆಳಗಡೆ ಪೈಪ್ಗಳು ಕೊಟ್ಬಿಟ್ಟು ಇಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಇಟ್ಟು ಇಲ್ಲಿ ಟ್ರೇಗಳು ಮಾಡಿ ಅದಕ್ಕೊಂದು ಕ್ಲೋಸ್ಡ್ ಕಂಪಾರ್ಟ್ಮೆಂಟು ಬರೀ ₹13,000 ಮಾಡಿದ್ದಾನೆ. ಸೋಲಾರ್ ಡ್ರೈಯರ್. ಇಲ್ಲಿ ಬಿಸಿಗೆ ಆ ಗ್ಲಾಸು ಬಿಸಿ ಆಗುತ್ತೆ, ಕೆಳಗೆ ಸ್ವಲ್ಪ ಕ್ರಿಸ್ಟಲ್ ಕಲ್ಲುಗಳೆಲ್ಲ ಇಟ್ಟಿದ್ದಾನೆ, ಕಲ್ಲುಗಳು ಬಿಸಿ ಆಗುತ್ತೆ. ಫುಲ್ ಕ್ಲೋಸ್ಡ್ ಅಲ್ವಾ, ಒಳಗಡೆ ಒಂದು ಹೀಟ್ ಪ್ರೊಡಕ್ಷನ್ ಆಗುತ್ತೆ, ಬಿಸಿ ಗಾಳಿ. ಆ ಎಕ್ಸಾಸ್ಟ್ ಫ್ಯಾನ್ ಇರೋದಕ್ಕೆ ಇದು ಬಿಸಿದೆಲ್ಲ ಎಕ್ಸಾಸ್ಟ್ ಫ್ಯಾನಲ್ಲಿ ಬಿಸಿ ಗಾಳಿ ಹಿಂಗೆ ಎಳ್ಕೊಳುತ್ತೆ. ಇಲ್ಲಿ ಮಲಗಿಸ್ಬಿಟ್ಟಿದ್ದಾನೆ ಉಲ್ಟಾ 2 ಫ್ಯಾನು. ಆ ಬಿಸಿ ಗಾಳಿನೆಲ್ಲ ಎಳ್ಕೊಳುತ್ತೆ. ಮೇಲ್ಗಡೆ ಸ್ಲ್ಯಾಬ್ ಮಾಡಿಬಿಟ್ಟು ಈ ಮೆಶ್ ಬರುತ್ತಲ್ಲ, ಗಾಳಿ ಮೇಲಕ್ಕೆ ಹೋಗ್ಬೇಕಲ್ಲ, ಅದು ಆ ಮೆಶ್ ಎಲ್ಲ ಹಾಕ್ಬಿಟ್ಟು ಅದರೊಳಗೆ ಈ ಥರದ್ದು ಅಂದರೆ ಇದೇ ಥರದ್ದು ಮೆಶ್ಶು ಕೆಳಗೆ ಬೀಳಬಾರ್ದು. ಟೊಮೊಟೊನೂ ಡ್ರೈ ಮಾಡ್ತಾನೆ, ಚೆಂಡುನೂ ಡ್ರೈ ಮಾಡಿ ಬೀಜ ಮಾಡ್ತಾನೆ, ಅಂಜೂರನ್ನು ಡ್ರೈ ಮಾಡ್ತಾನೆ. ₹13,000 ಅಲ್ಲಿ ಒಂದು ಅದ್ಭುತವಾದ ಮಿಷಿನರಿನೇ ಕಂಡುಹಿಡಿದಿದ್ದಾನೆ. ಎಷ್ಟು ಟೈಮ್ ತಗೋತದೆ ಮಾಡಕ್ಕ? ಡ್ರೈಗೆ ಬಿಸಿಲಿರೋ ಡಿಪೆಂಡು ಸರ್. ಆಮೇಲೆ ಆ ಹಣ್ಣಲ್ಲಿರೋ ವೆಟ್ನೆಸ್ಸು ಡಿಪೆಂಡ್ ಆಗುತ್ತೆ. ಜನರಲಿ ಒಂದು 2-3 ದಿನ, ಅಂದರೆ ಪೂರ್ತಿ ಡ್ರೈ ಆಗಲೇಬೇಕು. ಕೆಲವೆಲ್ಲ ಒಂದು 2-3 ದಿನದ ಪ್ರೋಸೆಸ್ ಅಂತ ಅಂದ್ಕೊಂಡು ಅದು ಎದುರಿಗೆ ನಿಂತ್ಕೊಂಡು ಅವ್ರ ಬಾಯಲ್ಲೇ ಕೇಳಬೇಕು ಸರ್. ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳೋದೇ ಅರ್ಧ, ಅದು ಕಮ್ಯುನಿಕೇಟ್ ಹಾಕಿದ್ರೆ ನೆಕ್ಸ್ಟ್ ಆಯ್ತಾ. ಸೊ 2 ಲೈನ್ ಮುಗಿಸೋಣ. ಇದು ಕರ್ವಂದ ಆಯ್ತಾ. ಇದರಲ್ಲಿ ಏನು ಬರೆದಿದ್ದಾರೆ ಬರೆದಿದ್ದಾರೆ, ಕರೆಕ್ಟ್ ಇದೆ. ಇದು ಬ್ರೆಡ್ ಫ್ರೂಟ್ ಕರೆಕ್ಟ್ ಆಗಿದೆ. ಇದು ಚಕ್ಕೆನೂ ಕರೆಕ್ಟ್ ಆಗಿದೆ. ಬ್ರೆಡ್ ಫುಡ್ ಚಕ್ಕೆ ಲವಂಗ ಅದು ಏನು ಸರ್? ಜಾಕಾಯಿ. ಬ್ರೆಡ್ ಫ್ರೂಟ್ ಇಂದ ಅದು ಅವಕಾಡೋ ಬೇರೆ, ಅದು ಬಟರ್ ಫ್ರೂಟ್, ಇದು ಬ್ರೆಡ್ ಫ್ರೂಟ್. ಈಗ ನಮಗೆ ಸಿಗೋವೆಲ್ಲ ಸ್ವಲ್ಪ ಗ್ರಾಫ್ಟಿಂಗ್ ಆಗಿರೋದ್ರಿಂದ 2 ತಳಿನ ಮಿಕ್ಸ್ ಮಾಡಿ ಹಾಕ್ತೀವಿ. ಇದು ಜಾಕಾಯಿ, ಜಾಜಿಕಾಯಿ. ಇದು ಮಲ್ಬೆರಿನೇ. ನಮಗೆ ಬೇರೆ ಬೇರೆ ರೆಡ್ಡು ಪಿಂಕು ಎಲ್ಲ ಹೇಳಿದ್ದೀವಲ್ಲ, ಅದು ಆಗಿ ಬಂದಿದೆ. ಇದು ಗೊತ್ತು ಎಲ್ರಿಗೂ. ಲವಂಗ, ಹನುಮಾನ್ ಫಲ, ಇದು ರಾಮಫಲ, ಇದು ಸೀತಾಫಲ, ಲಕ್ಷ್ಮಣ ಫಲ ಹಲ್ಲಿದೆ. ಹಾಂ, ಹನುಮಾನ್ ಫಲ ಈ ಕಡೆ. ಇದು ಹನುಮಾನ್ ಫಲ, ಇದು ಸೀತಾಫಲ, ಇದು ಹಾಂ ಹನುಮ ಅಲ್ಲಿದೆ, ಅಲ್ಲಿದೆ. ಇದು ಲಕ್ಷ್ಮಣ. ಸೊ 4 ಇದೆ. ಸಾಫ್ಟ್ ಇರುತ್ತೆ. ಇದು ಅಗಲ ಇರೋದು ಲಕ್ಷ್ಮಣ, ಉದ್ದ ಇದ್ದಿದ್ದು ಇದು ಗೋಡಂಬಿ. ಇದು ನಮ್ಮ ಗಂಧ, ಶ್ರೀಗಂಧ ಸರ್. ಗೋಡಂಬಿ ಪಕ್ಕ ಇದ್ದದ್ದು ಗೋಡಂಬಿ, ಅದನ್ನು ಒಂದು ಗೋಡಂಬಿ ವೇರಿಯಂಟ್. ಎರಡು ಇದು ಹಲಸು, ಇದು ಹಲಸು, ಅದು ಗೋಡಂಬಿ. ಅದು ಯಾವುದು ಇಂಪೋರ್ಟ್ ವೆರೈಟಿ ಅಂತ ಅದು ಫೇಮಸ್ ಅದ ಒಂದು ಹಲಸು, ಚಂದ್ರ ಹಲಸು, ಸಿದ್ಧ ಹಲಸು. ಯಾವುದು ಒಂದು ಪೇಪರ್ ರೆಡ್ ಪಿಂಕ್ ಏನೋ ಒಂದು ಹೊಸ ತಳಿ ಸರ್. ಅದು ಹೈಬ್ರಿಡ್. ಇದು ನಾವು ಇಲ್ಲಿ ತಂದಿರೋವು 90% ನಾಟಿ, ಲೋಕಲ್ಲು ನಾಟಿ, ರೈತರೇ ನರ್ಸರಿ ಮಾಡಿರೋ ಅಂಥವು. ಒಂದು 10-12 ವರ್ಷದಿಂದ ನ್ಯಾಚುರಲ್ ಫಾರ್ಮಿಂಗಲ್ಲೇ ಬೆಳೆದು ರೈತರು ನರ್ಸರಿ ಮಾಡಿದ್ದಾರೆ. ಕೆಲವು ಎಕ್ಸಾಸ್ಟಿಕ್ ಅಂದರೆ ಬ್ರೆಡ್ ಫ್ರೂಟು, ಈ ಮಲ್ಬರಿಗಳು, ಈ ಥರದವೆಲ್ಲ ನಾವು ನರ್ಸರಿನಲ್ಲೇ ತಂದಿದ್ದೀವಿ. ಮಿಕ್ಕಿರೋವೆಲ್ಲ ರೈತರ ಹತ್ರನೇ. ನೆಕ್ಸ್ಟ್ ಇದೆಲ್ಲ ಸೀತಾಫಲ, ಇದೆಲ್ಲ ಸೀಬೆ,
ಇದು ರೆಡ್ ಸ್ಯಾಂಡ್ಲು, ಪೆರ್ಲೆ ಲ್ಯಾಂಗ್ವೇಜ್ ಸರಳ ಇದು ಮೋಸಂಬಿ ಕಿತ್ಲೆ ಎರಡು ಮಿಕ್ಸ್ ಆಗಿದೆ. ಈ ದಪ್ಪ ಎಲೆ ಅಂದರೆ ಎರಡು ನೋಡೋಕೆ ಒಂದೇ ಥರ ಇರುತ್ತೆ. ಈ ದಪ್ಪ ಎಲೆ ಮೋಸಂಬಿ, ಸಣ್ಣ ಎಲೆ ಕಿತ್ಲೆ. ಇಲ್ಲೂ ಕರವಂದ ಇದೆ. ಇದು ರಾಮಫಲ ಲಕ್ಷ್ಮಣ ಫಲ ಎಲ್ಲ ಮಿಕ್ಸ್ ಆಗಿದೆ. ಇನ್ನೇನು ಲವಂಗ ಇದೆ. ಇದು ಸ್ಟಾರ್ ಫ್ರೂಟ್. ಸೊ ಇಷ್ಟಿದೆ. ಈ ಚಕ್ಕೆ ಒಂದು ಎಲ್ಲ ಕಾಣಿಸ್ತಿಲ್ಲ ಅಲ್ಲ? ಚಕ್ಕೆ ಐತಲ್ಲ ಸರ್, ಇತ್ತಲ್ರಿ ಅದೇ ಎಲ್ಲ ಕನ್ಫ್ಯೂಸ್ ಆಗಿ ಹತ್ಲಾಗಿತ್ಲ. ಇಲ್ಲ ನೋಡಿ ಸರ್ ಕೆಳಗೆ, ಅದು ಲವಂಗ. ಇಲ್ಲಿ ಕೆಳಗೆ ಕೆಳಗೆ ಅಂದ್ರೆ ಇದು ಚಕ್ಕೆ ಅದು ಚಕ್ಕೆ. ಸರ್ ಚಕ್ಕೆ ಇದು ಅದು ಲವಂಗ. ಇದು ಚಕ್ಕೆ ಇದು ಚಕ್ಕೆ. ಇದು ನೋಡ್ರಿ ಇದು ಅದು ಅಲ್ಲಿಗೆ ಆಮೇಲೆ ಬರೋಣ. ಜಾಜಿಕಾಯಿ ಅಂದ್ರೆ ಎಲ್ಲ ಇಲ್ಲ ಅದೇ ಇಲ್ಲೇ ಅದ ನೋಡ್ರಿ ಇಲ್ಲ ಕ್ಯೂರ್ ಜಾಜಿಕಾಯಿ ಹೇಳಿದ್ವಿ ಸರ್. ಅದೇ ಅದೇ ಇರ್ಬೇಕು ಜಾಜಿಕಾಯಿ. ಇಲ್ಲಿ ಮಿಸ್ ಆಗಿರೋ ಗಿಡಗಳು ಯಾರು ಇದ್ರೆ ಅದು ಬಟರ್ ಇದು ಬಟರ್ ಫ್ರೂಟ್ ಬರೀ